ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ ಅಲ್ಲಿ ತುಂಬಾ ಜನರಿಗೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ನೋಡ್ತೀನಿ, ತಿಳಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನನಗೆ ಸ್ಲೀವ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು, ಸ್ಲೀವ್ ಬಗ್ಗೆ ಸ್ವಲ್ಪ ಸೇಪ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ತೆಗೆಯೋದಂತ ಹೇಳ್ಕೊಡಿ ಅಂತೇಳಿ. ಬಿಗ್ನರ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇವಾಗ ಮುಂದೆ ಸ್ನೇಹಿತರೆ ನೋಡಿ, ಇಲ್ಲಿ ರಿಂಕಲ್ಸ್ ಇಲ್ಲ ಸ್ನೇಹಿತರೆ. ಇದು ಪರ್ಫೆಕ್ಟ್ ಆಗಿ ಕಟಿಂಗ್ ಆಗಿದೆ, ಹಾಗೆ ಇದ್ರಲ್ಲಿ ರಿಂಕಲ್ಸ್ ಇಲ್ಲ. ಇಲ್ಲಿ ಏನಾದ್ರೆ ಇಲ್ಲಿ ನೋಡಿ, ಬಟ್ಟೆ ಈ ತರ ಉಳಿಯೋದು, ಇಲ್ಲಿ ಈ ತರ ವೇರ್ ಮಾಡಿದಾಗ ಈ ತರ ಒಂದು ರಿಂಕಲ್ಸ್ ಬರುತ್ತೆ. ಹಾಗೆ ಈ ಸೈಡ್ ಕೂಡ ಅಷ್ಟೇ ತುಂಬಾ ಉಳಿಯುತ್ತೆ. ಬಟ್ ಇವಾಗ ಗೊತ್ತಾಗಲ್ಲ ಸ್ನೇಹಿತರೆ, ಅದು ವೇರ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದು. ನೋಡಿ, ಅದು ಬರದೇ ರೀತಿ ಯಾವ ರೀತಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕನ್ನ ತೋರಿಸ್ತೀನಿ. ನೋಡಿ, ಈ ಮೆಜರ್ಮೆಂಟ್ಗೆ ನೀವು ಸ್ಲೀವ್ ಇದೆಲ್ಲ, ಈ ಸ್ಲೀವ್ ಮೆಜರ್ಮೆಂಟ್ ಪ್ರಕಾರ ನಾನು ಯಾವ ರೀತಿ ಕಟ್ ಮಾಡ್ಕೊಂಡು ತೋರಿಸ್ತೀನಿ. ಇದಕ್ಕಿಂತ ನಾನು ಒಂದು 1/2 ಇಂಚು ಜಾಸ್ತಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಲೀವ್ ನ 1/2 ಇಂಚು ನಾನು ಜಾಸ್ತಿ ಮಾಡ್ಕೋಬೇಕು. ಕಸ್ಟಮರ್ ಕೇಳಿದಾರೆ. ಹಾಗಾಗಿ ನೋಡಿ, ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ. ನೋಡಿ, ಇದನ್ನ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. ಓಕೆ, ಇದನ್ನ ತುಂಬಾ ಡೀಪ್ ಆಗಿ ನೋಡ್ಕೋಬೇಕು ನೀವು ತುಂಬಾ. ಹಾಗೆ ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಣ. ನೋಡಿ, ಇದು ಲೈನಿಂಗ್ ಯಾವ್ದಾದ್ರೂ ಅಷ್ಟೇ, ಲೈನಿಂಗ್ ಬ್ಲೌಸ್ ಆದ್ರೂ ಅಷ್ಟೇ, ಸಾದಾ ಬ್ಲೌಸ್ ಆದ್ರೂ ಅಷ್ಟೇ, ಕಟಿಂಗ್ ಸೇಮ್. ಬಟ್ ಮಾರ್ಜಿನ್ ಬಿಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ನೋಡಿ, ನಾನು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಸ್ಲೀವ್ ಅನ್ನ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅಂತ. ನೋಡಿ, ನಮಗೆ ಬೇಕಾಗಿರೋದು 1/2 ಇಂಚು ಎಕ್ಸ್ಟ್ರಾ ಬೇಕು, ಅದು ನೆನಪಿರ್ಲಿ. ಇದು ಈ ಸ್ಲೀವ್ಗೆ ಅಂತ 1/2 ಇಂಚು ನಮಗೆ ಟೋಟಲ್ ಎಕ್ಸ್ಟ್ರಾ ಲೆಂತ್ ಬೇಕು. ನೋಡಿ, ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಾವು ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀವಿ ಫ್ರಂಟ್ ಸೈಡ್ ಅಲ್ಲಿ. ಓಕೆ, ಈ ರೀತಿ ನಾವು ಇಟ್ಕೊಂಡ್ರೆ ಸಾಕು. ನಮಗೆ ಟೋಟಲ್ ಲೆಂತ್ ಪ್ಲಸ್ ಇಲ್ಲಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಹಾಗೆ ಇಲ್ಲಿಗೆ ಇದು ಫಿಟ್ಟಿಂಗು. ಇದನ್ನ ಆಸ್ ಇಟ್ ಈಸ್ ಹಿಂಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇದು ನಮಗೆ 1/2 ಇಂಚು ನಾವು ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ತಗೊಂಡಿದ್ದೀವಿ ಮೇಲ್ಗಡೆಗೆ, ಇಲ್ಲಿ ತಗೊಂಡಿಲ್ಲ, ಅದಕ್ಕಾಗಿ ಮತ್ತೆ ನೋಡ್ಕೊಂಡೆ. ನೋಡಿ, ಇಲ್ಲಿಗೆ 1/2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೋಬೇಕು. ನೋಡಿ, ಈ ತರ ಕಾಲಮ್ ಅನ್ನ ಹಾಕೊಂಬಿಡಿ ನೀವು. ಸ್ನೇಹಿತರೆ, ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬ್ಲೌಸ್ ಸ್ಲೀವ್ ಅಲ್ಲಿ ಒಂದು ಸೇಪ್ ಕೂಡ ತೆಗೆಯೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಂದ್ರೆ ಈ ಅಗಲ ಏನಿದೆ, ಕ್ಯಾಪ್ ಹೈಟ್ ಇದೆಯಲ್ಲ, ಇದು ಕೂಡ ಡಿಫರೆನ್ಸ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು 3.5 ಇದೆ ಕ್ಯಾಪ್ ಹೈಟ್ ಬಂದು. ನೋಡಿ, ಇದು 3.5 ಅಂದ್ರೆ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಆ ಬ್ಲೌಸ್ ಅಂತ ನೀವು ನೋಡ್ಕೋಬೇಕು. ನಾನು ಆಲ್ರೆಡಿ ಕಟಿಂಗ್ ಮಾಡಿದ್ದೀನಿ, ಈ ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇದು 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಓಕೆ, 38 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಅದು ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ, 3.8 ಬರುತ್ತೆ. 3.5 ಇಟ್ಟರು 1/4 ಇಂಚು ಡಿಫ್ರೆನ್ಸ್ ಅಲ್ಲಿ ಇಟ್ಟರೆ ಏನು ತೊಂದರೆ ಆಗಲ್ಲ. ನೋಡಿ, ಇದಕ್ಕೆ 3.5 ಇಂಚ್ ಇದೆ ಅಂದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ, ಅದು ಸರಿಯಾಗಿದೆ. ಈಗ ನಾವು ಬ್ಲೌಸ್ ಇದು ಸರಿಯಾಗಿದೆ ಸ್ನೇಹಿತರೆ. ನಿಮಗೆ ಏನಾದ್ರು ಪ್ರಾಬ್ಲಮ್ ಇರುತ್ತಲ್ಲ, ಆ ಬ್ಲೌಸ್ ಇಂದ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇದು ಕರೆಕ್ಟ್ ಆಗಿದೆ. 3.5 ಇಂಚ್ ಇಟ್ರೆ ಏನು ತೊಂದರೆ ಇಲ್ಲ. ಓಕೆ, ತೊಂದರೆ ಇಲ್ಲ. ಇವಾಗ ಈ ಸೇಪ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿದೆ ಅಂತ ನೋಡೋಣ. ಕರೆಕ್ಟ್ ಆಗಿದೆ ಅಂತ ಅರ್ಥ. ಕ್ಯಾಪ್ ಹೈಟ್ ಬಂದು ಕರೆಕ್ಟ್ ಆಗಿ ಅವರು ಮಾರ್ಕ್ ಮಾಡಿದ್ದಾರೆ. ಓಕೆ, ಇದಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ನೋಡಿ, ನಾನು 1/4 ಇಂಚ್ ಈ ಬ್ಲೌಸ್ ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸ್ನೇಹಿತರೆ, ಇವೆರಡು ಸೆಂಟರ್ಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ನೋಡಿ, ಇದು 3.5 ಇದೆ. 3.5 ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಅಲ್ಲಿಗೆ ಬಂದು 1/4 ಆಗುತ್ತೆ. ಒಂದು ಲೈನ್ ಅನ್ನ ಹಾಕೊಳ್ಳಿ, ನಿಮಗೆ ಪರ್ಫೆಕ್ಟ್ ಆಗಿ ಸೇಪ್ ಬರುತ್ತೆ. ಹಾಗೆ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಗ್ಯಾಪ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7 ಇಂಚ್ ಇದೆ. 7 ಅರ್ಧ ಬಂದು 3.5 ಆಗುತ್ತೆ. ಹಾಗೆ 3.5 ಅರ್ಧ 1/4 ಇಂಚು. ಓಕೆ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವೆರಡಕ್ಕೂ ಒಂದು ಅಡ್ಡ ಲೈನ್ ಹಾಕೋಬೇಕು. ನೋಡಿ, ಈ ತರ ನಾವು ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಪ್ರತಿ ಸ್ಲೀವ್ಗೂ ಅಷ್ಟೇ ಸ್ನೇಹಿತರೆ. ಅಂದ್ರ ನೀವು 6 ಇಂಚಿನ ಮೇಲ್ಗಡೆ ಏನ್ ಸ್ಲೀವ್ ಕಟ್ ಮಾಡ್ತೀರಾ, ಪ್ರತಿಯೊಂದಕ್ಕೂ ಈ ಪ್ಯಾಟರ್ನ್ ನೀವು ಅಪ್ಲೈ ಮಾಡಿ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನೋದು ಬರುತ್ತೆ. ಓಕೆ,
ಹಾಗೆ ಸ್ನೇಹಿತರೆ ಇವಾಗ ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಒಂದು ಲೈನ್ ಹಾಕೊಳ್ಳಿ. ಇದು ನೋಡಿ ಕೆಳಗಡೆ ಫಿಟ್ಟಿಂಗು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಈ ಲೈನ್ ಏನಕ್ಕಂತ ಸ್ನೇಹಿತರೆ ನಮ್ಗೆ ಪರ್ಫೆಕ್ಟ್ ಆಗಿ ಯಾವ ಪಾಯಿಂಟ್ ಇಂದ ನಾವು ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ಬೇಕು ಅನ್ನೋ ತೋರಿಸುತ್ತೆ. ಇವು ಈ ಲೈನ್ ಏನಕ್ಕೋಸ್ಕರ ಅಂದ್ರೆ ಇದು ಚಂದಕ್ಕೋಸ್ಕರ ಅಲ್ಲ, ಏನಲ್ಲ. ಈ ಲೈನ್ಗಳನ್ನ ನಾವು ಹಾಕೋದ್ರಿಂದ ನಮ್ಗೆ ಪರ್ಫೆಕ್ಟ್ ಪಾಯಿಂಟ್ ಅನ್ನ ತೋರಿಸುತ್ತೆ. ನೀವು ಎಲ್ಲಿಂದ ಸೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ತುಂಬಾ ಈಸಿ ಮೆಥಡ್ ಅಲ್ಲಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ, ಇವಾಗ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ತರ ನಿಮ್ಮ ಹತ್ರ ಸ್ಕೇಲ್ ಇದ್ದೇ ಇರುತ್ತೆ, ನೀವು ಟೈಲರ್ ಮೇಲೆ ಇದೇ ಇರುತ್ತೆ ಸ್ನೇಹಿತರೆ. ನೋಡಿ ಇದು ಸೆಂಟರ್ ಪಾಯಿಂಟ್ ಇದೆ ಹೌದಾ, ಈ ಬಾಕ್ಸ್ ಅಲ್ಲಿ ಇದು ಸೆಂಟರ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ನಾವು ಈ ಸ್ಕೇಲ್ ಅನ್ನ ಇಡಬೇಕು. ಇವಾಗ ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ, ಓಕೆ, ಫಸ್ಟ್ ಪಾಯಿಂಟ್ ಬಂದು ಇದು ನಮಗೆ ಈಗ ನಾವು ಮಾರ್ಕ್ ಮಾಡ್ಕೊಂತ ಇರೋದು ಫ್ರಂಟ್ ಶೇಪ್. ಓಕೆ, ಮೊದಲಿಗೆ ಬಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀವಿ. ನೋಡಿ ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಪಾಯಿಂಟ್ ಇದೆ ಸ್ನೇಹಿತರೆ, ಈ ಪಾಯಿಂಟ್ಗೆ ಇದು ಟಚ್ ಆಗಬಾರ್ದು. ಯಾಕಂದ್ರೆ ನಾವು ಬ್ಯಾಕ್ ಸೈಡ್ ಏನು ನಾವು ಮಾರ್ಕ್ ಮಾಡ್ಕೊಂತೀವಿ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಅಲ್ಲಿಂದ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ ನೋಡಿ ಈ ಪಾಯಿಂಟ್ಗೆ ಇದು ಟಚ್ ಆಗಿರಬಾರ್ದು. ಓಕೆ, ಇದು ಸಿಂಪಲ್ ಸ್ನೇಹಿತರೆ, ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಸ್ಕೇಲ್ ಇಟ್ಟಿದೀವಿ, ಇದನ್ನ ಈ ತರ ಟರ್ನ್ ಮಾಡಿ ಸಿಂಪಲ್ ಆಗಿ. ನೋಡಿ ಇವಾಗ ನಮಗೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಬಂದಿದೆ ಸ್ನೇಹಿತರೆ. ಇದು ಸ್ಟ್ರೈಟ್ ಆಗಿ ನಾವ್ ಏನಾದ್ರೂ ಹಿಂಗೆ ಕಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ನೋಡಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸ್ನೇಹಿತರೆ ತೋರಿಸ್ತೀನಿ, ಇದನ್ನ ಉಲ್ಟಾ ಮಾಡಿ ತೋರಿಸ್ತೀನಿ ನಿಮ್ಗೆ, ತುಂಬಾ ಈಸಿ ಗೊತ್ತಾಗುತ್ತೆ. ನೋಡಿ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡಬಾರ್ದು, ಇದನ್ನ ಕ್ರಾಸ್ ಆಗಿ ಕಟ್ ಮಾಡಬಾರ್ದು. ಯಾಕೆ ಅಂತಂದ್ರೆ ನೋಡಿ ಇದರಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಈ ತರ ರಿಂಕಲ್ಸ್ ಬರುತ್ತೆ, ಇಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಸ್ನೇಹಿತರೆ. ಅವಾಗ ಜಾಸ್ತಿ ಆಗೋದು ಇಲ್ಲ ಅಂದ್ರೆ ಈ ತರ ಬರೋದಾಗುತ್ತೆ. ಫಿನಿಶಿಂಗ್ ನೀಟಾಗಿ ನೋಡಿ ಈ ತರ ನೀಟಾಗಿ ಬರಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಸ್ಕೇಲ್ಗೆ ನೋಡಿ, ಸ್ಕೇಲ್ ಪ್ರಕಾರ ಕರೆಕ್ಟ್ ಆಗಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ 1/4 ಇಂಚು ಒಳಗಡೆಗೆನೆ ತೋರಿಸ್ತಾ ಇದೆ. ಓಕೆ ನೋಡಿ ಕರೆಕ್ಟ್ ಆಗಿ 1/4 ಇಂಚು ಒಳಗಡೆ ತೋರಿಸ್ತಾ ಇದೆ. ನಾವು ಮಾರ್ಕ್ ಮಾಡ್ಕೊಳ್ಳೋದೇನು ಈ ಸೇಪು ಅದನ್ನ ನಿಮ್ಗೆ 100% ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ಹೌದಾ, ಇಲ್ಲಿ ಪಾಯಿಂಟ್ ಸಿಕ್ಕಿದೆ ನೋಡಿ ನಮ್ಗೆ. ಈ ಲೈನ್ ಹಾಕಿದ್ಕೆ ನಮ್ಗೆ ಈ ಪಾಯಿಂಟ್ ಗೊತ್ತಾಗಿರೋದು ಹೌದಾ. ನೋಡಿ ಇಲ್ಲಿಂದ ನಾನು 1/4 ಇಂಚಿಗೆ ಒಂದು ಈ ಪಾಯಿಂಟ್ ಇಂದ 1/4 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಯಾವುದೇ ಆದ್ರೂ ಸ್ನೇಹಿತರೆ ಇದು ಬೇಡ ಅಂದ್ರೆ ನಿಮ್ಗೆ ನೋಡಿ ಇದು ಏನಂದ್ರೆ ಸಮ್ ಬಾಕ್ಸಸ್ ಚೇಂಜ್ ಆಗುತ್ತೆ. ಒಂದು 4 ಇಂಚು ಬರುತ್ತೆ ಕ್ಯಾಪ್ ಹೈಟ್, ಅವಾಗ ನಿಮ್ಗೆ 2 ಇಂಚು ಬರುತ್ತೆ. ಹಾಗೆ ಅದು ಬೇಡ ನಿಮ್ಗೆ, ಅದು ಕನ್ಫ್ಯೂಷನ್ ಬೇಡ ಅಂದ್ರೆ ನೋಡಿ ಈ ಪಾಯಿಂಟ್ ಏನಿದೆ ಇಲ್ಲಿಂದ ನೀವು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಎರಡು ಅಷ್ಟೇ, ಇಲ್ಲಿಂದ ತಗೊಂಡ್ರು ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಬಟ್ ಚೇಂಜ್ ಮಾಡೋ ಐಡಿಯಾ ಬೇಡ ನಿಮಗೆ. ನೋಡಿ ಈ ಪಾಯಿಂಟ್ ಇಂದ ಇಲ್ಲಿಗೆ ಒಂದು 1/2 ಇಂಚು ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, 1/2 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಓಕೆ, ಇವಾಗ ಬಂದು ಸ್ನೇಹಿತರೆ ಮತ್ತೆ ಈ ಸ್ಕೇಲ್ ಅನ್ನು ತಗೊಂಡು ನೋಡಿ ಈ ಪಾಯಿಂಟ್ ಇಂದ ನೋಡಿ, ನಾನು ಬಿಗ್ನೆಸ್ಗೋಸ್ಕರ ಹೇಳ್ತಾ ಇದ್ದೀನಿ, ಕಲ್ತಿರೋರು ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ನೋಡಿ ಇಲ್ಲಿಂದ ನೋಡಿ ಇವಾಗ ನಾವು ಇಲ್ಲಿಂದ ತಗೋಬಾರ್ದು, ಇಲ್ಲಿ ಪಾಯಿಂಟ್ ಇಂದ ತಗೊಂಡು ನೋಡಿ ಇಲ್ಲಿಗೆ ಸೇರ್ಸುತ್ತೆ ಇದು. ಓಕೆ, ಸ್ವಲ್ಪ ಇದರಲ್ಲಿ ಗೊತ್ತಾಗುತ್ತೆ ನಿಮ್ ಸೇಪ್ ಅಲ್ಲಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಕೇಲ್ ಅನ್ನ. ಓಕೆ ನೋಡಿ ಇದನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಓಕೆ, ಒಂದು ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ಟೆಪ್ ಇದೇ ತರ ಸೇಮ್ ಫ್ರಂಟ್ ಅಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ. ಬಟ್ ನಮಗೆ ಈ ಲೈನ್ ಏನ್ ನೋಡಿ, ಲೈನ್ ಏನ್ ಹೋಗಿದೆ ಅದಕ್ಕೆ ನಮಗೆ ಸೇರ್ಬೇಕು ಇದು ಹೋಗಿ. ಓಕೆ, ಸ್ಕೇಲ್ ನೋಡಿ ಕೆಳಗಡೆ ನಾವು ಫಸ್ಟ್ ಏನ್ ಮಾರ್ಕ್ ಮಾಡ್ಕೊಂಡ್ವಿ ಆ ಲೈನ್ ಅನ್ನೇ ತೋರಿಸ್ಬೇಕು. ಅದು ನೋಡಿ ಇಲ್ಲಿಂದಾನೆ ತಗೊಂತೀನಿ ನಾನು, ಎಕ್ಸ್ಟ್ರಾ ಬರಲ್ಲ. ಓಕೆ, ಇದು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ ಸೇಪ್ ಅನ್ನ ತೋರಿಸುತ್ತೆ ಈ ಮೆಥಡ್. ಈ ಮೆಥಡ್ ಅಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರಿಂಕಲ್ಸ್ ಆಗ್ಲಿ ಏನು ಕೂಡ ಬರೋದಿಲ್ಲ ಅಂತ ಹೇಳ್ತಾ ನೋಡಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದರಲ್ಲಿ ಇನ್ನೂ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಸ್ಲೀವ್ದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ 2 ಮಾತ್ರ ತಗೊಂಡಿದ್ದೀನಿ. ನೋಡಿ ಇದು ಕ್ಯಾಪ್ ಹೈಟ್ ಇಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಕ್ಯಾಪ್ ಹೈಟ್ ಕೂಡ ಇಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಇದೇ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು. ಅದರಲ್ಲೂ ಕೂಡ 12 ಸಾವಿರ ಫಾಲೋವರ್ಸ್ ಆಗಿ ಮುನ್ನುಗ್ತಾ ಇದೆ. ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ಯೂಟ್ಯೂಬ್ ಅಲ್ಲಿ ಕೂಡ 10,000 ಹತ್ರ ಬಂದಿದೆ. ಈ ಚಾನಲ್ ಬಂದು ನಂದು ಇನ್ನೂ ಒಂದು ಚಾನಲ್ ಇದೆ ಸ್ನೇಹಿತರೆ, ಅದು ಬಂದು ಶಿವಾನಂದ್ ಟೈಲರ್ ಅಂತೇಳಿ. ಅದರಲ್ಲಿ ನಿಮ್ಗೆ ಸ್ಕೂಲ್ ಯೂನಿಫಾರ್ಮ್ ಕಟಿಂಗು, ಪ್ಯಾಂಟ್ ಕಟಿಂಗು, ಶರ್ಟ್ ಕಟಿಂಗು, ಎಲ್ಲಾ ತರದ ಜೆಂಟ್ಸ್ ಏನ್ ಬರುತ್ತೆ ಎಲ್ಲದನ್ನು ನಾನು ಕಟ್ ಮಾಡಿ ಅದರಲ್ಲಿ ಕಟಿಂಗ್ ಸ್ಟಿಚಿಂಗ್ ಎಲ್ಲ ವಿಡಿಯೋಸ್ ಹಾಕ್ತೀನಿ. ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.